ಫುಲ್ ಲೆಂತ್ ಬಟ್ಟೆಯಲ್ಲಿ 1 ಇಂಚ್ ಪ್ಲೀಟ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ತುಂಬ ಜನ 1.5 ಇಂಚ್ ಇಲ್ಲ 2 ಇಂಚಸ್ ಬೇಕಂದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತ ಕೇಳಿದ್ರಿ. ಸೊ ಅವ್ರಿಗೋಸ್ಕರ ಇವತ್ತು ಆ ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ. ಇದೇ ಥರ ಟಿಪ್ಸ್ ನಿಮ್ಗೆ ರೆಗ್ಯುಲರ್ ಆಗಿ ಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಸೊ ಇವಾಗ ನಾವು 1.5 ಇಂಚಸ್ 1.5 ಇಂಚು ಇಲ್ಲಾಂದರೆ 2 ಇಂಚು ಪ್ಲೀಟು. ಸೊ 2 ಇಂಚ್ ಪ್ಲೀಟ್ ಬೇಕು ಅಂದರೆ ಪ್ಲೀಟ್ ಅಂದರೆ ನೆರಿಗೆ ಎಷ್ಟು ತಗೊಳ್ಬೇಕು ಅಂತ ನಾನು ತೋರಿಸ್ತೀನಿ. ಸೊ ಫಸ್ಟು ನಾವು 1.2 ಇಲ್ಲ 2 ಇಂಚಸ್ ಎಷ್ಟಿದೆಯೋ ಫಸ್ಟ್ ನಾವು ಎಷ್ಟು ಪ್ಲೀಟ್ ಬರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಒಂದು ಸುತ್ತಳತೆಗೆ ಒಂದು ವೇಸ್ಟ್ ರೌಂಡ್ಗೆ ಎಷ್ಟು ಪ್ಲೀಟ್ ಬರುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನಾನು ತೊಗೊಂಡಿರ್ತೀನಿ, ವೇಸ್ಟ್ ರೌಂಡ್ 30 ಇಂಚಿದೆ. ಸೊ 30 ಇಂಚಿದೆ. 1 ಇಂಚ್ ಪ್ಲೀಟ್ ಅಂದರೆ ಈಸಿ, 30 ಇಂಚಿಗೆ 30 ಪ್ಲೀಟ್ ಬರುತ್ತೆ, 30 ಇಂಚಿಗೆ 30 ಪ್ಲೀಟ್ ಬರುತ್ತೆ. ಸೊ ಇವಾಗ ನಾವು 1.5 ಇಲ್ಲಾಂದರೆ 2 ಇಂಚಿಗೆ ಫಸ್ಟು ಎಷ್ಟು ಪ್ಲೀಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ಒಟ್ಟು ಪ್ಲೀಟು ಸೊ ಎಷ್ಟು ತಗೊಳ್ಬೇಕಂದ್ರೆ ಸೊಂಟದ ಸುತ್ತು ಅಂದರೆ ನಮಗೆ ವೇಸ್ಟ್ ರೌಂಡ್ ಬರುತ್ತೆ. ವೇಸ್ಟ್ ರೌಂಡು ಅದನ್ನು ಡಿವೈಡೆಡ್ ಬೈ ಪ್ಲೀಟ್ ಸೈಜು. 1 ಇಂಚ 2 ಇಂಚ ಯಾವ ಸೈಜ್ ಬೇಕೋ. ಸೊ ಫಾರ್ ಎಕ್ಸಾಂಪಲ್ 30 ಇಂಚಿದೆ ಅಂದ್ಕೊಳ್ಳಿ, 30 ಇಂಚಿದೆ ಸೊಂಟದ ಸುತ್ತು 30 ಇಂಚು, ಪ್ಲೀಟ್ ಸೈಜು 2 ಇಂಚು. ಸೊ 2 ಇಂಚ್ ಅಂದರೆ ನಮಗೆ 15 ಪ್ಲೀಟ್ ಬರುತ್ತೆ. ಸೊ ಅದೇ ಥರ 30 ಇಂಚ್ ಬಟ್ಟೆಗೆ 1.5 ಇಂಚ್ ಪ್ಲೀಟ್ ಅಂದರೆ ನಮಗೆ 20 ಪ್ಲೀಟ್ ಬರುತ್ತೆ. ಸೊ 20 ಪ್ಲೀಟ್ಸ್ ಬರುತ್ತೆ. ಸೊ ಈ ಥರ. ಸೊ ಇವಾಗ ನಮಗೆ ಎಷ್ಟು ಪ್ಲೀಟ್ ಬೇಕು ಅಂತ ಒಂದು ಗೊತ್ತಾಗುತ್ತೆ. ಸೊ ಈ ಪ್ಲೀಟ್ ಇವಾಗ 15ನ 20ನ ಇವಾಗ ಫಾರ್ ಎಕ್ಸಾಂಪಲ್ 20 ಪ್ಲೀಟ್ಸೇ ತಗೊಳ್ತೀನಿ. ಇವಾಗ 1.5 ಇಂಚ್ ಪ್ಲೀಟ್ ಕೊಡಬೇಕು. ಸೊ ಈ ಪ್ಲೀಟ್ ಆದಮೇಲೆ ಫಸ್ಟ್ ನಾವು ನಾರ್ಮಲಿ ಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ನೋಡಿ, ಅದೇ ಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ನೆರಿಗೆ ಒಳಭಾಗ, ಸೊ ಪ್ಲೀಟ್ ಇಂಟೇಕ್ ಅಂತ ಹೇಳ್ತೀವಿ ಅದನ್ನು. ಪ್ಲೀಟ್ ಇಂಟೇಕ್, ಪ್ಲೀಟು ಒಳಗಡೆ ಎಷ್ಟು ತಗೊಳ್ಬೇಕು ಅಂತ. ಸೊ ಅದು ಸೇಮ್ ಹಳೆ ಮೆಥಡೇ ಫಾಲೋ ಮಾಡಬೇಕು. ನಾನು ಹಳೇದು 1 ಇಂಚಿಗೆ ಹೇಳಿದೆ ನೋಡಿ, ಅದೇ ಥರನೇ ಬಟ್ಟೆಯ ಲೆಂತು ಎಷ್ಟಿದೆಯೋ, ಬಟ್ಟೆ ಫುಲ್ ವಿಡ್ತ್ ಎಷ್ಟಿದೆ ಅಂತ ನೋಡಬೇಕು, ಮೈನಸ್ ಸೊಂಟದ ಸುತ್ತು. ಸೊ ಸೊಂಟದ ಸುತ್ತು ಎಷ್ಟಿದೆ ಅಂತ ಮಾಡಬೇಕು. ಅದಾದಮೇಲೆ ನಂಬರ್ ಆಫ್ ಪ್ಲೀಟ್ಸ್, ಒಟ್ಟು ಪ್ಲೀಟ್ಸ್, ಈ ಕ್ಯಾಲ್ಕುಲೇಷನ್. ಸೊ ಅವಾಗ ಏನಾಗುತ್ತೆ, ಬಟ್ಟೆಯ ಲೆಂತ್ ಬಂದುಬಿಟ್ಟು ನಿಮಗೆ ಒಂದು ಅಂದಾಜಿಗೆ 90 ಇಂಚಸ್ ಪ್ಲೀಟ್ ಇದೆ ಅಂದ್ಕೊಳ್ಳಿ. ಅಂದರೆ 90 ಇಂಚಸ್ ವಿಡ್ತ್ ಇದೆ ಬಟ್ಟೆ, ಫುಲ್ ಲೆಂತ್ 90 ಇಂಚಸ್ ಇದೆ. ಸೊ ಮೈನಸ್ ಸೊಂಟದ ಸುತ್ತು 30 ಇಂಚ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಒಟ್ಟು ಪ್ಲೀಟು 20 ಇಂಚಸ್ ಪ್ಲೀಟ್ ಬರುತ್ತೆ. ಸೊ 60, 90 ಮೈನಸ್ 30 60 ಡಿವೈಡೆಡ್ ಬೈ 20. ಸೊ 3 ಇಂಚು. ಸೊ 3 ಇಂಚು ನಾವು ಪ್ಲೀಟ್ ಒಳಗಡೆ ತೊಗೊಳ್ಬೇಕು. ಸೊ ಒಂದು ಫುಲ್ ಬಟ್ಟೆ ಇಷ್ಟಿದೆ ಅಂದ್ಕೊಂಡ್ರೆ, ಒಂದು ಫುಲ್ ಬಟ್ಟೆ ಇಷ್ಟಿದೆ ಅಂದರೆ ಫಸ್ಟು 3 ಇಂಚ್ ಒಳಗಡೆ ಹೋಗುತ್ತೆ, 1.5 ಇಂಚ್ ಮೇಲಿರುತ್ತೆ. 3 ಇಂಚ್ ಒಳಗಡೆ ಹೋಗುತ್ತೆ, 1.5 ಮೇಲಿರುತ್ತೆ. ಸೊ ಆ ಥರ 3 ಇಂಚಸ್ ಒಳಗಡೆ ಹೋಗುತ್ತೆ, 1.5 ಮೇಲಿರುತ್ತೆ. ಸೊ ಆ ಥರ ಬಟ್ಟೆ ಒಳಗಡೆ 3 ಇಂಚು ಒಳಗಡೆ ತಳ್ಕೊಂಡು ಮೇಲೆ ನಮಗೆ ಎಷ್ಟು ಪ್ಲೀಟ್ ಬೇಕೋ 1.5 ಇಂಚ್ ಪ್ಲೀಟ್ ಕಾಣಬೇಕಂದ್ರೆ 1.5 ಇಂಚ್ಗೆ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸೊ ಈ ಕ್ಯಾಲ್ಕುಲೇಷನ್ ಇಟ್ಕೊಂಡು ನಿಮ್ಗೆ ಎಷ್ಟು ಪ್ಲೀಟ್ ಸೈಜ್ ಬೇಕೋ ಅದ್ರ ಪ್ರಕಾರ ಬಟ್ಟೆ ಎಷ್ಟಿದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಎಷ್ಟು ಪ್ಲೀಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು.